ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಮಾರ್ಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಇವಾಗ ಹೋಗುವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿಂದ ನಮಗೆ ನಿಯರ್ ಆಗುತ್ತೆ, ಸ್ವಲ್ಪ ವಾಕ್ ಆದಾಗೂ ಆಗುತ್ತೆ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇವಾಗ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಬಿಲ್ ಮಾಡಿಸ್ಲಿಕ್ಕೆ ಬಂದಿದ್ದೆ. ಒಳಗಡೆ ವಿಡಿಯೋ ಅಷ್ಟು ಅಲೋಡ್ ಇರಲ್ಲ, ಹಾಗಾಗಿ ನಾನು ಏನು ಸಹ ವಿಡಿಯೋ ಮಾಡಿಲ್ಲ. ಇವಾಗ ನೋಡಿ ತುಂಬ ಕತ್ಲೆ ಆಗಿಬಿಟ್ಟಿದೆ. ಇವಾಗ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ರಿಕ್ಷಾದಲ್ಲಿ ಲಗೇಜ್ ಇರೋದ್ರಿಂದ ರಿಕ್ಷಾ ಮಾಡೋದ್ರಲ್ಲಿ ಹೋಗ್ತಾ ಇದ್ದೀವಿ ನಾವು. ಓಕೆ, ಡಿಮಾರ್ಟಿಂದ ಇವಾಗ ಬಂದ್ವಿ. ಏನಂದರೆ ಸಾಕಾಗೋಗಿತ್ತು ವಿಡಿಯೋ ಮಾಡೋದಂದರೆ. ನಮಗೆ ಹೋಟೆಲ್ಗೆ ಸ್ವಲ್ಪ ರೈಸ್ ಎಲ್ಲ ತಗೊಳ್ಳೋದಿತ್ತು, ಹಾಗಾಗಿ ಹೋಗಿದ್ದು. ಟೋಟಲ್ ಒಂದು 50 kg ಅಕ್ಕಿ ತಗೊಬಂದಿದ್ದು. ನನಗೆ ತೆಗೆದು ಹಾಕೊಂಡೆಲ್ಲ ಬರೋದ್ರೊಳಗೆ ಸಾಕಾಗಿ ಸುಸ್ತಾಗಿ ಹೋಗಿದೆ. ಇದ್ರ ಮಧ್ಯೆ ಇವಳು ಬೇರೆ ಬಂದಿದ್ಲಲ್ಲ, ಒಬ್ಳೆ ಆದರೆ ಹೇಗಾದರೂ ವಿಡಿಯೋ ಮಾಡ್ಕೋಬೋದು. ಮತ್ತೆ ಡಿಮಾರ್ಟ್ ಒಳಗಲ್ಲ ಅಷ್ಟು ಅಲೋಡ್ ಮಾಡಲ್ಲ, ಹಾಗಾಗಿ ಏನು ವಿಡಿಯೋ ಮಾಡಲಿಲ್ಲ. ಇವಾಗ ಮನೆಗೆ ಬಂದ್ವಿ. ತಗೊಂಡು ಬರೋದ್ರೊಳಗೆ ಸುಸ್ತಾಯಿತು. ಓಕೆ, ಇವಾಗ ಟೀ ಸಹ ಕುಡ್ದಿಲ್ಲ ಸಂಜೆ. ಈಗ ಏನಾದರೂ ಕುಡಿಬೇಕು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇವಾಗ ಬ್ಲ್ಯಾಕ್ ಟೀ ಮಾಡಲಿಕ್ಕೆ ಇಟ್ಟಿದ್ದೆ, ಮಾಡಿ ಕುಡಿಬೇಕು. ಇನ್ನು ಪ್ರಾಗ್ಯ ಕೂಡ ಸ್ನಾನ ಮಾಡಿಸ್ಬೇಕು. ಪ್ರಾಗ್ಯ ನೋಡಿ ಕಿಂಡರ್ ಜಾಯ್ ತಗೊಂಡಿದ್ಲು, ಅದರಲ್ಲಿ ಬಂದಿದ್ದು ಸುಮ್ಮನೆ ವೇಸ್ಟು. 45 ಏನೋ 42 ರುಪೀಸು. ಅದರಲ್ಲಿ ಎಂತ ಸಹ ಇರೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಚಾಕ್ಲೇಟ್ ಇರೋದು. ಅದರಲ್ಲಿ ಇದಕ್ಕೋಸ್ಕರ ಅವಳು ತಗೊಳ್ಳೋದು. ಹೋದಲ್ಲೆಲ್ಲ ಅದೇ ಅವಳದು ಕಿರಿಕಿರಿ. ಕಿಂಡರ್ ಜಾಯ್ ಬೇಕು, ಕಿಂಡರ್ ಜಾಯ್ ಬೇಕು. ನೋಡಿ ಇದೊಂಥರ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಹೋಟೆಲ್ ಹತ್ರ ಜಾತ್ರೆ ಇರೋದ್ರಿಂದ ಅವರಿಗೆ ಪುರ್ಸೊತ್ತಿಲ್ಲ ಬರಲಿಕ್ಕೆ, ಹಾಗಾಗಿ ನಾನು ಹೋಗಿ ತಗೊಬಂದಿದ್ದು. ಅದು ಎತ್ಕೊಂಡೆಲ್ಲ ಬರ್ಲಿಕ್ಕೆ ಆಗುದಿಲ್ಲ, ನಮಗೆ ಸುಸ್ತಾಗ್ತದೆ. ಆದರೂ ಅವರಿಗೆ ಮತ್ತೆ ಪುರ್ಸೊತ್ತಿಲ್ಲಲ್ಲ, ಹಾಗಾಗಿ ನಾನು ಹೋದೆ ತರಲಿಕ್ಕೆ. ಈಗ ಒಂದು ಟೀ ಕುಡಿದ್ಬಿಟ್ಟು ಮತ್ತೆ ಇದು ಸ್ನಾನ ಮಾಡಿಸ್ಬೇಕು. ಪ್ರಾಗ್ಯಂಗೆ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಊಟ ಮಾಡೋದು. ಇವಾಗ ಸ್ವಲ್ಪ ಮ್ಯಾಗಿ ಮಾಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ನಾನು ತಂದಿಟ್ಕೊಳ್ಳಲ್ಲ, ಒಂದು ಸಣ್ಣ ಪ್ಯಾಕ್ ತಂದಿದ್ದೀನಿ. ಜಾಸ್ತಿ ತಂದಿಟ್ಕೊಂಡ್ರೆ ಡೈಲಿ ತಿನ್ನೋಣ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಒಂದು ಸಣ್ಣ ಪ್ಯಾಕ್ ತಂದಿದ್ದೀನಿ. ಇವಾಗ ಮಾತ್ರ ತಿನ್ನೋದು. ಇವಾಗ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ 10 ಗಂಟೆ ಆಯ್ತು. ಇವಾಗ ಕಂಟಿನ್ಯೂ ಮಾಡ್ತೀನಿ. ನಾನು ಇನ್ನೂ ತಿಂಡಿನೇ ತಿಂದಿಲ್ಲ. ಪ್ರಾಗ್ಯಗೆ ಬೆಳಗ್ಗೆ ಎದ್ದು ರೆಡಿ ಮಾಡಿಸಿ ತಿಂಡಿ ತಿಂದು ಅವಳ ಸ್ಕೂಲಿಗೆ ಹೋದ್ಲು. ನಾನಿವಾಗ ಚಟ್ನಿ ಮಾಡೋಣ ಅಂತ ಬರ್ತಾ ಇದ್ದೀನಿ. ಕರೆಂಟೇ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ. ಒಂದು 10 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಕರೆಂಟ್ ಬರುತ್ತೆ, ಚಟ್ನಿ ಮಾಡಬೇಕು, ದೋಸೆ ತಿನ್ಬೇಕಂದ್ಬಿಟ್ಟು. ಬೇರೆ ಸಾಂಬಾರು ಇದ್ದಿದ್ರೆ ಅದ್ರ ಜೊತೆ ತಿಂದ್ಬಿಡ್ತಿದ್ದೆ, ಬಟ್ ಏನೂ ಇಲ್ಲ. ಸಾಂಬಾರು ಕೂಡ ಆಗಬೇಕು. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಎಲ್ಲ ಮಾಡಿ ಬೆಲ್ಲ ಹಾಕ್ಬಿಟ್ಟು ತಿನ್ನೋಣ ಅಂದ್ಕೊಳ್ತೀನಿ. ಬಟ್ ಏನಂದರೆ ನಂಗೆ ಅಷ್ಟು ಸ್ವೀಟ್ ಇಷ್ಟ ಇಲ್ಲ. ಆದರೂ ತಿನ್ನೋಣ, ಮತ್ತಿನ್ನೇನು ಮಾಡೋದು. ಕರೆಂಟ್ ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ, ಹಸಿವೆ ಬೇರೆ ಆಗ್ತಾ ಇದೆ. ಅದೇ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನಾನು ತಿಂಡಿ ಮಾಡ್ತೀನಿ. ಓಕೆ, ನಂದು ತಿಂಡಿ ಎಲ್ಲ ತಿಂದಾಯ್ತು. ನೀರು ದೋಸೆ ಮತ್ತು ಸ್ವಲ್ಪ ಕಾಯಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಅದನ್ನೇ ತಿಂದೆ. ಇನ್ನು ಅಡುಗೆ ಸಹ ಆಗಬೇಕು. ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೀನಿ ತರಕಾರಿ ತರಲಿಕ್ಕೆ. ಏನು ತರಕಾರಿ ತರ್ತಾರೆ ಗೊತ್ತಿಲ್ಲ. ಅವರೆಕಾಯಿ ಇದ್ದರೆ ತನ್ನಿ ಅಂತ ಹೇಳಿದ್ದೆ. ಅವರೆಕಾಯಿ ಅಂದರೆ ನಂಗೆ ತುಂಬ ಇಷ್ಟ. ನೋಡುವ ಎಂತ ತರ್ತಾರೆ ಅಂತ ಹೇಳಿಬಿಟ್ಟು. ಹೊರಗಡೆ ನೋಡಿ ತುಂಬ ಗಾಳಿ ಬರ್ತಾ ಇದೆ, ಅದಕ್ಕೆ ಗಾಳಿಗೆ ಮೈ ಕೈಯೆಲ್ಲ ಹೊಡಿತದೆ, ಆ ಥರ ಗಾಳಿ ಬರ್ತಾ ಉಂಟು. ಇಲ್ಲಿ ತುಟಿ ಹತ್ರ ಎಲ್ಲ ಒಡೆದು ಹೋದಾಗಿದೆ. ಪ್ರಾಗ್ಯಗೂ ಸಹ ಹಾಗೆ ಆಗಿದೆ.
ನೋಡುವ ಎಂತೆಂಥ ತರಕಾರಿ ತರ್ತಾರೆ, ಏನು ಸಾಂಬಾರು ಮಾಡೋದಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಂದು ಹ್ಯಾಂಡ್ ವಾಶ್ ಬೇರೆ ಖಾಲಿಯಾಗಿತ್ತು. ಹ್ಯಾಂಡ್ ವಾಶ್ ಒಂದು ತಂದು ಕೊಟ್ಟಿದ್ದಾರೆ. ಇನ್ನು ನನಗೆ ಹ್ಯಾಂಡ್ ವಾಶ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಅದು ಸೋಪಲ್ಲೆಲ್ಲ ನಂಗೆ ಕೈ ತೊಳೆದ್ರೆ ಸರಿನೇ ಆಗೋದಿಲ್ಲ. ಡೆಟಾಲ್ ಇದು. ಲಗೇಜ್ ಬ್ಯಾಗ್ ಕೂಡ ತಂದಿದ್ದಾರೆ, ಲೆದರ್ದಿದು. ಎಲ್ಲಿ ತಂದಿದ್ದಾರೆ ಏನಂತ ನನಗೂ ಗೊತ್ತಿಲ್ಲ. ನೋಡಿ ಈ ಥರ ಚಕ್ರ ಥರ ಇದೆ, ಎಳ್ಕೊಂಡು ಹೋಗ್ಬೋದು. ಮಕ್ಕಳೆಲ್ಲ ಇರುವಾಗ ಈಸಿ ಆಗುತ್ತೆ. ಲೆದರ್ ಇದು. ಅವರು ತರ್ತಾರೆ, ಬಟ್ ಜಾಸ್ತಿ ಇನ್ಫಾರ್ಮೇಷನ್ ನಮಗೆ ಕೊಡೋದಿಲ್ಲ. ಹಾಗಾಗಿ ತಂದಿದ್ದಾರೆ, ತೊಗೊಂಡು ಇಟ್ಕೊಳ್ಳೋದು ಅಷ್ಟೇ. ನೋಡಿ ಬೆಳಕು ಸ್ವಲ್ಪ ಕಮ್ಮಿ ಇದೆ. ಬಟ್ಟೆ ಸೋಪ್ ತಂದಿದ್ದೆ ನಿನ್ನೆ. ಇವಾಗೆಲ್ಲ 10 ರೂಪಾಯಿಗೆಲ್ಲ ಒಂದು ದೊಡ್ಡ ದೊಡ್ಡ ಸೋಪ್ ಸಿಗ್ತಾಯಿತ್ತು. ಇವಾಗ ಚಿಕ್ಕ ಚಿಕ್ಕದು ಇದು ನೋಡ್ಬೋದು. ಇದು ನಾನು ಇಲ್ಲಿ ತಂದಿದ್ದೆ, ಇಲ್ಲಿ ಡಿಮಾರ್ಟಲ್ಲಿ. ಇದು 4 ಸೋಪಿಗೆ 48 ರೂಪೀಸ್. ದೊಡ್ಡ ದೊಡ್ಡದಾಗಿದೆ. ಇವಾಗ ಎಲ್ಲ ರೇಟ್ಗಳು ಫುಲ್ಲೆಲ್ಲ ಜಾಸ್ತಿ ಆಗೋಗಿದೆ. ನಾನು ಅವರೆಕಾಯಿ ತಗೊಬನ್ನಿ ಅಂತ ಹೇಳಿದರೆ ಅವ್ರು ನೋಡಿ ಇದು ತಂದಿದ್ದಾರೆ. ಎಂತಂದರೆ ಚೌಳಿಕಾಯಿ ಬರ್ತದಲ್ಲ, ಅದನ್ನು ತಗೊಬಂದಿದ್ದಾರೆ. ಇದು ನಂಗೆ ಇಷ್ಟನೇ ಇಲ್ಲ. ಇದಂದರೆ ಇದನ್ನೇ ತಗೊಬಂದಿದ್ದಾರೆ. ನಾನು ಹೇಳಿದೆ ತರಕಾರಿ ಯಾವುದು ಸಹ ತಗೊಂಡು ಬಂದಿಲ್ಲ. ನೋಡಿ ತನ್ನ ಮಗಳಿಗೆ ಏನು ಬೇಕು ಫ್ರೂಟ್ಸು ಎಲ್ಲ ಸಹ ತಂದಿದ್ದಾರೆ. ಅವಳಿಗೆ ಏನು ಬೇಕು ಆರೆಂಜ್, ಆ್ಯಪಲ್, ಕಿವಿ ಫ್ರೂಟು, ಬನಾನಾ, ಕಲ್ಲಂಗಡಿ ಹಣ್ಣು, ಮತ್ತು ಇದೆಂತ ಹೇಳ್ತಾರೆ ಅಂದರೆ ಇದಕ್ಕೆ ಅಂತ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟು. ಇದನ್ನು ನಾನು ಯಾವತ್ತೂ ತಿಂದಿರಲಿಲ್ಲ. ಫಸ್ಟ್ ಟೈಮ್ ನಾನು ಇದು ನಮ್ಮ ಮನೆಗೆ ತಂದಿದ್ದೆ. ಫಸ್ಟ್ ಟೈಮು ನಾನು ಹೇಳಿದ್ದು ಒಂದು ತರಕಾರಿ ಸಹ ತಂದಿಲ್ಲ ಅವರು. ನಾನೇ ಹೋಗಿ ತರುವಾಗಾಯಿತು ತರಕಾರಿ ಎಲ್ಲ. ಅವರು ನಾನು ಇದು ಅವರೆಕಾಯಿ ತಾನೆ ಅಂದರೆ ಇದು ಚೌಳಿಕಾಯಿ ಬರ್ತದಲ್ಲ ಅದನ್ನು ತಗೊಬಂದಿದ್ದಾರೆ. ಅದಂದರೆ ನನಗೆ ಇಷ್ಟನೇ ಇಲ್ಲ. ಏನು ಮಾಡೋದು, ಮತ್ತೆ ಏನು ತರಕಾರಿ ಇಲ್ಲ. ಅದನ್ನೇ ಪಲ್ಯ ಮಾಡೋದು, ಸಾಂಬಾರು ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ಸುಕ್ಕ ಥರ ಮಾಡಿದ್ರೆ ಚೆನ್ನಾಗಾಗುತ್ತೆ. ನೋಡಿ ಇದು ಡ್ರ್ಯಾಗನ್ ಫ್ರೂಟ್ ಫಸ್ಟ್ ಟೈಮ್ ನಾನು ತಿನ್ನೋದಿದು. ನೋಡುವ ಹೇಗಿರ್ತದೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಮಗಳಿಗೆ ಏನು ಬೇಕು ಎಲ್ಲ ಫ್ರೂಟ್ಸು ಎಲ್ಲ ಸಹ ತಂದಿದ್ದಾರೆ. ನಾನು ಹೇಳಿದ್ದು ಒಂದು ಸಹ ತಂದಿಲ್ಲ ಅವರು. ನನಗೆ ತರಕಾರಿ ಬೇಕಿತ್ತು, ಬಟ್ ಅವ್ರು ತಂದಿಲ್ಲ. ಏನು ಮಾಡೋದು, ಇನ್ನು ನಾನೇ ಹೋಗಿ ತರಬೇಕು. ಓಕೆ, ಒಂದು ತಿಂದು ನೋಡ್ತೇನೆ ನಾನು ಹೇಗಿದೆ ಅಂತ. ಸಪ್ಪೆ ಸಪ್ಪೆ ಇದೆ, ಒಂಥರ ಹುಳಿನೂ ಇಲ್ಲ ಸಿಹಿನೂ ಇಲ್ಲ. ಐ ಥಿಂಕ್ ಹೆಲ್ತಿ ತುಂಬಾ ಒಳ್ಳೇದು ಅನ್ಸುತ್ತೆ. ಆರೋಗ್ಯಕ್ಕೆ ಏನಾದ್ರೂ ಒಳ್ಳೇದಾಗಿದೆ ಅಂದ್ರೆ ನಾನು ಎಷ್ಟು ಚೆನ್ನಾಗಿಲ್ಲ ಅಂದ್ರೆ ತಿನ್ಬಿಡ್ತೀನಿ. ಓಕೆ, ಪರವಾಗಿಲ್ಲ. ಸ್ವಲ್ಪ ಸ್ವಲ್ಪ ಸ್ವೀಟ್ ಇದೆ. ಫಸ್ಟ್ ಟೈಮ್ ತಿನ್ನೋದಲ್ವಾ, ಒಂಥರ ಆಗ್ತದೆ. 1-2-3 ಪೀಸ್ ತಿನ್ಬೋದು ಡೈಲಿ. ಒಂಥರ ಇದೆ. ಈ
ಕಿವಿ ಫ್ರೂಟ್ ಅಲ್ಲಿ ಮಧ್ಯೆ ಮಧ್ಯೆ ಕಪ್ ಕಪ್ ಇರ್ತದಲ್ಲ, ಒಂಥರ ಸಾಸಿವೆ ತರ, ಅದೇ ತರ ಸಿಗ್ತಾ ಉಂಟು. ಓಕೆ, ಚೆನ್ನಾಗಿದೆ. ಆರೋಗ್ಯಕ್ಕೆ ಒಳ್ಳೇದಾಗಿದ್ರೆ ತಿನ್ಬೋದು, ಏನಿಲ್ಲ ಅಲ್ವಾ. ಅದ್ಯಾವುದೋ ನೂಡಲ್ಸ್, ಚೈನೀಸ್ ಐಟಮ್, ಬರ್ಗರು, ಪಿಜ್ಜಾ ಎಲ್ಲ ತಿನ್ನೋದಕ್ಕಿಂತ ಈ ತರ ಫ್ರೂಟ್ಸ್, ಹೆಲ್ದಿ ಫ್ರೂಟ್ಸ್ ತಿನ್ನೋದ್ರಿಂದ ಆರೋಗ್ಯ ಕೂಡ ಒಳ್ಳೇದು, ನಮ್ಮ ಸ್ಕಿನ್ ಕೂಡ ಒಳ್ಳೇದಾಗುತ್ತೆ. ಓಕೆ, ಅದಕ್ಕೆ ಇನ್ಮೇಲೆ ಜಾಸ್ತಿ ಫ್ರೂಟ್ಸ್ ಎಲ್ಲ ತಿನ್ನೋಣ ಅನ್ಕೊಂಡಿದ್ದೀನಿ. ಅನ್ಹೆಲ್ದಿ ಫುಡ್ ನಾವು ತಿನ್ನೋದು ಕಮ್ಮಿ, ಪಿಜ್ಜಾ, ಬರ್ಗರ್, ಚೈನೀಸ್ ಐಟಮ್ ಎಲ್ಲ ತಿನ್ನೋದು ಅಪರೂಪಕ್ಕೆ. ಈ ತರ ಫ್ರೂಟ್ಸ್ ಆದಷ್ಟು ನಮ್ಮ ಫುಡ್ ಅಲ್ಲಿ ನಾವು ಒಳ್ಳೇದನ್ನೇ ತಗೊಳಕ್ ನಾವು ಟ್ರೈ ಮಾಡ್ತೀವಿ. ನೋಡೋಣ ಮುಂದೇನು ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಫುಡ್ಗಳನ್ನ ತಿನ್ನೋದನ್ನ, ಅಥವಾ ನಿಮ್ಗೆ ನಾನು ಯಾವ್ದಾವ್ದು ಒಳ್ಳೆ ಫುಡ್ ಅನ್ನೋದನ್ನ ನಾನು ನನ್ನ ಬ್ಲಾಗ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಚೆನ್ನಾಗಿದೆ, ಓಕೆ, ತಿನ್ಬೋದು. ನಾನೊಂದು 2 ಪೀಸ್ ತಿಂದೆ, ಮತ್ತೆ ಉಳಿದಿದ್ದನ್ನು ಹಾಗೆ ಫ್ರಿಜ್ ಅಲ್ಲಿ ಇಡ್ತೀನಿ. ಚೌಳಿಕಾಯಿ ಪಲ್ಯ ಮಾಡ್ಕೋಬೇಕು. ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೋಬೇಕು. ಸಿಂಪಲ್ ಆಗಿ ಪಲ್ಯ ಮಾಡ್ಕೊಳ್ತೀನಿ ಇವಾಗ. ಓಕೆ, ಇವಾಗ ಪಲ್ಯ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ನೋಡಿ, ಚೌಳಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲ ರೆಡಿ ಮಾಡಕ್ಕೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ. ತುಂಬಾ ಜಾಸ್ತಿ ಮಸಾಲ ಮಾಡಲ್ಲ ನಾನು, ಒಂಥರ ಸುಕ್ಕ ಟೈಪಲ್ಲಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಸ್ವಲ್ಪ ಮೆಣಸು, ಬೆಳ್ಳುಳ್ಳಿ, ಮತ್ತೆ ಇದು ಉದ್ದಿನಬೇಳೆ, ಕೊತ್ತಂಬರಿ, ಜೀರಿಗೆ ಎಲ್ಲ, ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನ ತರ್ತರಿಯಾಗಿ ನಾನು ರುಬ್ಕೊಳ್ತೀನಿ. ಜಸ್ಟ್ ಸುಕ್ಕ ಟೈಪ್ ಮಾಡ್ತೀನಿ ಅಷ್ಟೇ, ನಾನು ಸಾಂಬಾರೆಲ್ಲ ಮಾಡೋದಿಲ್ಲ. ಇಲ್ಲಿ ಚೌಳಿಕಾಯಿನ ಬೇಯಕ್ಕೆ ಹಾಕಿದ್ದೀನಿ. ಅಷ್ಟರೊಳಗೆ ಇದನ್ನ ನಾನು ರುಬ್ಕೊಳ್ತೀನಿ. ಹೇಗಿದೆ? ಚೆನ್ನಾಗಿದ್ಯಾ? ತಿಂದು ನೋಡು, ತೋರಿಸಿಲ್ಲಿ. ಚೆನ್ನಾಗಿದ್ಯಾ? ಇವಾಗ ನಾನು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಪ್ರಾಗ್ಯಂಗೆ ಸ್ವಲ್ಪ ಕಿವಿ ಫ್ರೂಟು ಮತ್ತು ಆರೆಂಜು ಕೊಟ್ಟಿದ್ದೀನಿ ತಿನ್ನಲಿಕ್ಕೆ. ಫೈನಲ್ ಆಗಿ ಪಲ್ಯ ಕೂಡ ರೆಡಿ ಆಯಿತು. ಸ್ವಲ್ಪ ಗಸಿ ಥರ ಮಾಡಿದ್ದೀನಿ. ಇವಾಗ ಊಟ ಮಾಡೋದು ಲೇಟ್ ಆಯಿತು. ಊಟ ಮಾಡ್ತೀವಿ, ನೋಡುವ ಮತ್ತೆ ಎಂತ ಆಗ್ತದೆ ಅಂತ ಹೇಳ್ಬಿಟ್ಟು. ಪ್ರಾಗ್ಯಾ ಬಾ, ಪ್ರಾಗ್ಯ ಬಂದ ಕೂಡಲೇ ಒಂದು ಕಿವಿ ಫ್ರೂಟ್ ತಿಂದ್ಲು, ಆರೆಂಜ್ ತಿಂದ್ಲು. ಈಗ ಹೊಟ್ಟೆ ಹಸಿವಿಲ್ಲ ಅವಳಿಗೆ, ಅದಕ್ಕೆ ನಾನು ಸ್ವಲ್ಪ ಊಟ ಲೇಟ್ ಮಾಡಿದೆ. ನಂದು ಪಲ್ಯ ಆಗೋದ್ರೊಳಗೆ ಲೇಟ್ ಆಯ್ತು, ಹಾಗಾಗಿ. ಪ್ರಾಗ್ಯ ಊಟಕ್ಕೆ. ಓಕೆ, ಫಸ್ಟ್ ಊಟ ಮಾಡ್ತೀವಿ, ಲೇಟ್ ಆಯ್ತು ಇವಾಗ. ಎಂತದ ಇದಲ್ಲ ನೋಡು, ಮುಖದಲ್ಲೆಲ್ಲ ತೆಗಿ ನೋಡಿ, ಎಲ್ಲ ಕಿವಿ ಫ್ರೂಟ್ ಇದೆಲ್ಲ ಲೇಬಲ್ ತಂದ ನಮ್ಮ ಸುಡಿಗೆ ಹಚ್ಚಿದ. ತೆಗಿಯಪ್ಪ ಅಪ್ಪು. ಇವಾಗ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ತಿನ್ನಲಿಕ್ಕೆ ಸ್ವಲ್ಪ ಚೇಂಜಸ್ ಅನಿಸುತ್ತೆ. ಜ್ಯೂಸ್ ಮಾಡಿ ಕುಡಿದ್ರೆ ಹೇಗಾಗೋದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಪ್ರಾಗ್ಯ ತಿನ್ನಲಿಲ್ಲ, ಹಾಗಾಗಿ ಜ್ಯೂಸ್ ಮಾಡಿ ಕೊಡುವ ಅಂತ ಬಂದಿದ್ದೀನಿ. ಜ್ಯೂಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದನ್ನು ನಾನು ಜ್ಯೂಸ್ ಮಾಡಲಿಕ್ಕೆ 2 ಐಟಮನ್ನು ಹಾಕಿದ್ದೀನಿ. ನೋಡಿ, ಫೈನಲ್ ಆಗಿ ಡ್ರ್ಯಾಗನ್ ಫ್ರೂಟ್ ಜ್ಯೂಸು ರೆಡಿ ಆಯಿತು. ಓಕೆ, ಇದಕ್ಕೆ ಸ್ವಲ್ಪ ಶುಗರ್ ಮತ್ತೆ ಹಾಲೆಲ್ಲ ಹಾಕ್ಬಿಟ್ಟು ನಾನು ಜ್ಯೂಸ್ ಮಾಡಿದ್ದೀನಿ. ನೋಡೋಣ ಹೇಗಾಗ್ತದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಾಗುತ್ತೆ, ಆರೋಗ್ಯ ಕೂಡ ಹೆಲ್ದಿ. ನೀವು ಮನೆಯಲ್ಲಿ ಮಾಡಿ ಕುಡೀರಿ, ತುಂಬ ಒಳ್ಳೆಯದು. ಯಾವುದ್ಯಾವುದು ಅನ್ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಇದು ತುಂಬಾನೇ ಚೆನ್ನಾಗಾಗುತ್ತೆ. ಸಖತ್ತಾಗುತ್ತೆ ಕುಡಿಯೋಕ್ಕೆ. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ,
ಡ್ರ್ಯಾಗನ್ ಫ್ರೂಟು. ಹಾಗಾಗಿ ಸ್ವಲ್ಪ ಕೂಲ್ ಆಗಿದೆ, ಕೋಲ್ಡ್ ಆಗಿದೆ. ಶುಕ್ರವಾರ ಆಗಿರೋದ್ರಿಂದ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋದಂತ, ಬೆಳಿಗ್ಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ತುಟಿಗಳೆಲ್ಲ ತುಂಬ ಒಡೆದಿರೋದ್ರಿಂದ ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ, ಸ್ವಲ್ಪ ಒಡೆಯೋದು ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.